ತಂದೆಯವರು ಆರೋಗ್ಯ ಮತ್ತು ಕುಟುಂಬ ಜಿಲ್ಲಾ ಪರಿಷತ್ತಿನ ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷರಿರುವಾಗ ಕೆಲವು ಸಿಎಚ್ಸಿಗಳನ್ನು ತಂದಿರ್ತಕ್ಕಂಥದ್ದಿದೆ. ಇವತ್ತು ನೀವೇನಾದರೂ ಬಂದ್ ಮಾಡಿಬಿಟ್ರೆ ನಿಮ್ದು ಯಾವುದೋ ಟರ್ಮ್ಸ್ ಕಂಡೀಷನ್ಸ್ ಆರೋಗ್ಯ ಇಲಾಖೆದು ಏನಾದರೂ ಇರ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನೀವೇನಾದ್ರೂ ಈಗ ಇಲ್ಲಿ ಬಂದ್ ಮಾಡಿಬಿಟ್ರೆ ನಮ್ಮ ಕ್ಷೇತ್ರದಿಂದ ಆಯ್ಕೆ ಮಾಡಿ ಕಳಿಸಿದ್ದವ್ರು ಏನಂತಾರೆ, ಹಿಂದೆ 20-30 ವರ್ಷದಿಂದ ಆಯ್ಕೆ ಆಸ್ಪತ್ರೆಗಳ ತಂದ ಮೇಲೆ ಪುಣ್ಯಾತ್ಮ ನೀನ್ MLA ಆದ್ಮೇಲೆ ಬಂದ್ ಮಾಡಿದ್ರೆ ನಿನ್ಗೆ ಯಾಕೆ ಓಟ್ ಹಾಕ್ಬೇಕಂತ ನಮಗ್ ಕೇಳ್ತಾರೆ ಅಧ್ಯಕ್ಷರು. ಆಮೇಲೆ ನೀವು MBBS ಗಳನ್ನ ಡಾಕ್ಟರ್ಸ್ ಗಳನ್ನ ಇವತ್ತು CSಗೆ ಹೋಗಿ ತಾಲೂಕು ಆಸ್ಪತ್ರೆಗಳಿಗೆ ಕೊಡ್ಬೇಕಂತ ತಿಳ್ಕೊಂಡು ಹೇಳ್ತೀರಿ. ಇಡೀ ಗುರುಮಿಟ್ಕಲ್ ಮತಕ್ಷೇತ್ರದಾಗ ಒಂದು ತಾಲೂಕು ಆಸ್ಪತ್ರೆ ಇಲ್ಲ. ಮೊನ್ನೆ ಅಂತಂದ್ರೆ KKRDB 50 ಬೆಡ್ಡಿಗೆ ಅಂತಂದ್ರೆ ನಂದು ಎಕ್ಸ್ಟೆಂಡ್ ಮಾಡಿರ್ತಕ್ಕಂಥದ್ದಿದೆ. ಇರ್ತಕ್ಕಂಥ 2 CHCಗಳನ್ನ ನೀವು ಬಂದ್ ಮಾಡಿಬಿಟ್ರೆ ನಾವು ಇಲ್ಲಿ ಚರ್ಚೆ ಮಾಡಿದ ಮೇಲೆ ಯಾದಗಿರಿ ಮತ್ತು ಗುರುಮಿಟ್ಕಲ್ 2 ತಾಲೂಕಿನಲ್ಲಿ 5 ಹಾಸ್ಪಿಟಲ್ಗಳನ್ನ ಏನಪ್ಪಂತಂದ್ರೆ CHCಗಳನ್ನ ತೆಗಿಬೇಕಂತ ತಿಳ್ಕೊಂಡು ಹೇಳ್ತೀರಿ. ಇವತ್ತು ನೀವು MBBS ಡಾಕ್ಟರ್ಗಳನ್ನ ಎಕ್ಸ್ಪರ್ಟ್ಗಳನ್ನ ಬಿಟ್ಟು MBBS ಡಾಕ್ಟರ್ಗಳನ್ನ ನೀವು ಕೊಟ್ಟರೆ ನಾಳೆ 6 ತಿಂಗಳಾದ್ಮೇಲೆ ಏನಪ್ಪಂತಾರೆ ಅವ್ರ ಸರ್ವಿಸ್ ಮುಗಿದ್ಮೇಲೆ ಏನ್ ಮಾಡ್ಬೇಕು ನಾವು? ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ಗರ್ಭಿಣಿಯರು ಏನಪ್ಪಂತಂದ್ರೆ ಸಾವನ್ನಾಗಿರ್ತಕ್ಕಂಥದ್ದಿದೆ. ಇವತ್ತು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಇವತ್ತು ನಮ್ಗೆ ಆರೋಗ್ಯದ ಬಗ್ಗೆ ನಮ್ಗೆ ಅರಿವಿಲ್ಲ ಇರ್ತಕ್ಕಂಥದ್ದಿದೆ. ನಾವು ಎಷ್ಟೋ ಜನ ಏನಪ್ಪಂತಂದ್ರೆ ಇಲ್ಲಿ ಬೇರೆ ಬೇರೆ ಊರುಗಳಿಗೆ ಏನಪ್ಪಂತಂದ್ರೆ ದುಡಿಯಕ್ಕೆ ಹೋಗ್ತಕ್ಕಂಥವ್ರು ಇದ್ದೀವಿ. ಚಲೋ ಆಸ್ಪತ್ರೆಗಳು ಇದ್ರು ಸಹ ಏನಪ್ಪಂದ್ರೆ ನಾವು 3 ದಿನ ಆದ್ರೆ ಆಸ್ಪತ್ರೆಗಳಿಗೆ ನಾವು ಹೋಗಂಗಿಲ್ಲ. ಗ್ರಾಮೀಣ ಪ್ರದೇಶದಾಗ ಇರ್ತಕ್ಕಂಥ ನೀವು ಹಾಸ್ಪಿಟ್ಲ್ಗಳನ್ನ ತೆಗೆದು ಗುರುಮಿಟ್ಕಲ್ಗೆ ಹೋಗಂತಂದ್ರೆ ಯಾರು ಹೋಗ್ತಾರೆ ಆಸ್ಪತ್ರೆಗಳಿಗೆ?